ಇನ್ಮೇಲಿಂದ ಸಂಬಳನ ಕಮ್ಮಿ ತೊಗೊಂಡೋಗೋಕ್ಕೆ ರೆಡಿ ಇರಿ. ಯಾಕೆ ಅಂತ ನ್ಯೂ ಲೇಬರ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಮದು ಬೇಸಿಕ್ ಪೇ ಏನಿದೆ ಅದನ್ನು 50% ಆಫ್ ಯುವರ್ CTCಗೆ ಮಾಡಬೇಕು ಅಂತಂದರೆ 6 ಲಕ್ಷ ಇರುತ್ತಲ್ವ, 3 ಲಕ್ಷನ ನಿಮ್ಮ ಬೇಸಿಕ್ ಪೇನೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಂಗಾದರೆ ಒಂದು ಅಡ್ವಾಂಟೇಜೇ ಇದರಲ್ಲಿ ಸಂಬಳ ಹೆಂಗೆ ಕಮ್ಮಿ ಆಗುತ್ತೆ ಅಂತ ಕೇಳ್ತೀರಾ. ಈಗ ಗ್ರ್ಯಾಚ್ಯುಟಿ ಮತ್ತು ನಿಮ್ಮದು PF ಇದೆಯಲ್ಲ ಅದನ್ನು ಬೇಸಿಕ್ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಕಟ್ ಮಾಡಬೇಕು ಅಂತ. ಈಗ ಆಬ್ವಿಯಸ್ಲಿ ನಿಮಗೆ ಬೇಸಿಕ್ ಸ್ಯಾಲ್ರಿನೇ ಜಾಸ್ತಿ ಆಯಿತು ಅಂದರೆ ಗ್ರ್ಯಾಚ್ಯುಟಿ ಜಾಸ್ತಿ ಆಗುತ್ತೆ, PF ಜಾಸ್ತಿ ಆಗುತ್ತೆ, ಒಟ್ಟಿನಲ್ಲಿ ಸೇವ್ ಆಗುತ್ತೆ. ಬಟ್ ನಿಮ್ಮ ಮನೆಗೆ ತೊಗೊಂಡೋಗೋ ಸಂಬಳ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಈಗ ಗ್ರ್ಯಾಚ್ಯುಟಿ ಅಂತ ಬಂದೆ. ಫಸ್ಟು ಗ್ರ್ಯಾಚ್ಯುಟಿ ಎಲ್ಲ 5 ವರ್ಷ ಮಾಡಬೇಕಾಗಿತ್ತು ನೀವು ಕೆಲಸನ, ಆವಾಗ ಮಾತ್ರ ನಿಮಗೆ ಕೊಡ್ತಾಯಿದ್ರು. ಈಗ 1 ವರ್ಷ ನೀವು ಕಂಟಿನ್ಯೂಸ್ ಸರ್ವಿಸಲ್ಲಿ ಇದ್ದರೂ ಸಹ ಸಾಕು, ಕೊಡ್ತಾರೆ. ಈವನ್ ಇಫ್ ಯು ಆರ್ ಕಾಂಟ್ರಾಕ್ಚುಯಲ್ ಲೇಬರ್ ಆಗಿದ್ದರು. 48 hours ಇನ್ ಎ ವೀಕ್, ನೀವು ವೀಕ್ಲಿ 48 hours ಅಷ್ಟೇ ವರ್ಕ್ ಮಾಡಬೇಕು. ಅದ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ಮಾಡ್ತೀನಿ ಅಂತ ಅಂದರೆ ನಿಮ್ಮ HR ಅಥವಾ ನಿಮ್ಮ ಮ್ಯಾನೇಜರ್ ಶುಡ್ ಪೇ ಮೋರ್ ವೇಜಸ್, ಅಂದರೆ ಸಂಬಳ ಜಾಸ್ತಿ ಕೊಡಬೇಕು. ಯಾಕಂದರೆ 9.6 hours ಇಫ್ ಯು ಕ್ಯಾಲ್ಕುಲೇಟೆಡ್ ಫಾರ್ ವೀಕ್ಲಿ 4 days ಕ್ಯಾಲ್ಕುಲೇಟ್ ಮಾಡಿದ್ರೆ 12 hours ಆಗುತ್ತೆ. ಸೊ ಯಾರೂ ಫೋರ್ಸ್ ಮಾಡೋಂಗಿಲ್ಲ. ಇನ್ನೊಂದು ರಿಫಾರ್ಮ್ ಏನಪ್ಪ ಅಂತಂದರೆ ಹುಡುಗಿರು ಇನ್ಮೇಲಿಂದ ನೈಟ್ ಶಿಫ್ಟ್ನ ಮಾಡ್ಬೋದು. ಅದು ಲೈಕ್ ಬಿಫೋರ್ 6 AM ಆ್ಯಂಡ್ ಆಫ್ಟರ್ 7 PM ಅಂತ ಏನೋ ಹೇಳಿದ್ರು. ಬಟ್ ವಿತ್ ಪ್ರಿಕಾಷನರಿ ಸೇಫ್ಟಿ ಮೆಜರ್ಮೆಂಟ್ಸ್ ಎಲ್ಲ ಇರಬೇಕು. ಆ್ಯಂಡ್ ಹುಡುಗಿರು ಸಹ ಇನ್ಮೇಲಿಂದ ನೈಟ್ ಶಿಫ್ಟ್ ಮಾಡ್ಬೋದು ಗೈಸ್. ಸೊ ಇದು ಮೇನ್ ಥಿಂಗ್ಸು ಹೇಳಿದ್ದೀನಿ. ನಾನು ಸಿಂಪಲ್ ಭಾಷೆಯಲ್ಲಿ ಹೇಳ್ತಾ ಇರೋದು ಸೊ ದಟ್ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಟೆಕ್ನಿಕಲ್ ಆಗೆಲ್ಲ ಹೇಳ್ತಾ ಇಲ್ಲ. ಸೊ ಅಡ್ಜಸ್ಟ್ ಕರೋ. ಇದೇ ಥರ ಹೆಚ್ಚಿನ ಕಂಟೆಂಟ್ಗೋಸ್ಕರ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನೋ ಒಂದು ಮಾಡಿ. ಟೆಕ್ ಗೌಡ್ರನ್ನ ಮರಿಬೇಡಿ.